ಹಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ಈವ್ನಿಂಗಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸ್ವಲ್ಪ ಆಚೆ ಹೋಗ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ಟೆಂಪಲ್ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇನ್ನೊಂದು ಕಡೆ ಹೋಗೋದಿದೆ, ನೋಡೋಣ. ಇವತ್ತು ಟ್ರೈ ಮಾಡ್ತೀವಿ ಅಲ್ಲಿ ಹೋಗೋಕ್ಕೆ. ಆದರೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಅಂತಂದರೆ ಒಂದು ಮೊಬೈಲ್ ಶಾಪ್ ಹೋಗ್ಬಿಟ್ಟು ಮೊಬೈಲ್ನ ವಿಚಾರಿಸ್ಕೊ ಬರೋಣ ಅಂತ ಇದ್ದೀವಿ. ಸೊ ಇವಾಗಲೇ ಏನು ತೊಗೊಳ್ಳೋ ಪ್ಲ್ಯಾನ್ ಇಲ್ಲ, ಜಸ್ಟ್ ಏನು ಎತ್ತ ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾನು, ನಮ್ಮ ಚಂದನ ಆ್ಯಂಡ್ ನಮ್ಮ ಪಾಪು. ಇಲ್ಲಿಂದ ಗಾಡೀಲಿ ಹೋಗ್ಬಿಟ್ಟು ನಂತರ ಅಲ್ಲಿಂದ ಓಲಾ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಆಗ್ತಾ ಇದ್ದೀನಿ ನೋಡಮ್ಮ. ಸೊ ಫ್ರೆಂಡ್ಸ್, ಇವಾಗ ನಾವು ಮೊಬೈಲ್ ಶಾಪಿಗೆ ಬಂದಿದ್ದೀವಿ. ಜಸ್ಟು ಇಲ್ಲಿ ಚೆಕ್ ಮಾಡಿಸ್ತಾ ಇದ್ದೀವಿ. ಜಸ್ಟ್ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ತೊಗೊಳ್ಳೋದಿದೆ ಫ್ಯೂಚರ್ನಲ್ಲಿ. ಜಸ್ಟ್ ಕೇಳ್ಕೊಂಡು ಹೋಗೋಣ ಯಾವ ಥರ ಏನು ಅಂತ ಪ್ರೊಸೀಜರ್ಸು. ಜಸ್ಟ್ ವಿಚಾರಿಸ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಮೊಬೈಲ್ನೆಲ್ಲ ವಿಚಾರಿಸ್ಕೊಂಡು ಬಂದ್ವಿ. ಮೊಬೈಲ್ ಶಾಪ್ಗೆ ಹೋಗ್ಬಿಟ್ಟು ನಂತರ ಇಲ್ಲಿ ಆರ್ ಟಿ ನಗರ್ಗೆ ನಾವು ಬಂದಿದ್ದೀವಿ. ಸೊ ಆರ್ ಟಿ ನಗರಲ್ಲೇ ಮೊಬೈಲ್ ಶಾಪಲ್ಲಿ ನಾವು ವಿಚಾರಿಸಿದ್ದು. ಆ್ಯಂಡ್ ನಾವು ಆರ್ ಟಿ ನಗರ್ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ. ಸೊ ಈ ಮಠದ ಪಕ್ಕದಲ್ಲಿ ಇನ್ನೊಂದು ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಆ್ಯಂಡ್ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಶನಿವಾರ ಆಗಿರೋದ್ರಿಂದ ಶನೇಶ್ವರ ಸ್ವಾಮಿ ಒಂದು ದರ್ಶನ ಕೂಡ ಆಗುತ್ತೆ. ಒಂದೇ ದೇವಸ್ಥಾನದಲ್ಲಿ ರಾಯರ ಮಠ ಹಾಗೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಶನಿವಾರ ಆಗಿರೋದ್ರಿಂದ ದರ್ಶನ ಕೂಡ ಆಗತ್ತೆ ಅಂತ ಅಂದ್ಕೊಂಡು ನಾವಿಲ್ಲಿಗೆ ಬಂದಿದ್ದೀವಿ. ತುಂಬ ದಿನದಿಂದ ಬರಬೇಕು ಅಂತ ಅಂದ್ಕೊಂಡಿದ್ವಿ. ಸೊ 3 ಕೆಲಸನೂ ಒಟ್ಟಿಗೆ ಆಗತ್ತೆ. ಮೊಬೈಲ್ನು ಹಾಗೆ ವಿಚಾರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬಂದಿದ್ದೀವಿ. ಸೊ ನಾವು ಯಾವಾಗಲೂ ರೆಗ್ಯುಲರಾಗಿ ನಮ್ಮ ಏರಿಯಾದಲ್ಲಿರುವಂಥ ರಾಯರ ಮಠಕ್ಕೆ ಹೋಗ್ತಾ ಇದ್ವಿ. ಬಟ್ ಇವತ್ತು ರಾಯರ ಮಠಕ್ಕೆ ನಾವು ಬಂದಿದ್ದೀವಿ. ಆರ್ ಟಿ ನಗರ್ ರಾಯರ ಮಠಕ್ಕೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ನಾನು ಈ ಒಂದು ದೇವಸ್ಥಾನದ ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ದೇವಸ್ಥಾನ ಎಲ್ಲಿ ಬರುತ್ತೆ ಅಂತಂದರೆ ಆರ್ ಟಿ ನಗರ್ ಪೋಸ್ಟ್ ಆಫೀಸ್ ಇದೆಯಲ್ಲ, ಆ ಪೋಸ್ಟ್ ಆಫೀಸ್ ಅಪೋಸಿಟ್ ರೋಡಲ್ಲೇ ಬರುತ್ತೆ. ನಿಮಗೆ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ನಾನು ತೋರಿಸ್ತೀನಿ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಸೊ ಪ್ರಸಾದನ ಕೂಡ ಕೊಟ್ಟಿದ್ದಾರೆ. ಹೆಸರು ಕಾಳು ಒಂದು ಉಸುಳಿ ಕೂಡ ಕೊಟ್ಟಿದ್ದಾರೆ ನೋಡಿ. ಇವಾಗ ನಾವು ಇಲ್ಲಿ ಪ್ರಸಾದನ ತೊಗೊಂಡು ಇನ್ನೇನು ಇವಾಗ ಇಲ್ಲಿಂದ ದೇವಸ್ಥಾನದಿಂದ ಹೊರಡ್ತಿದ್ದೀವಿ. ಸೊ ಫ್ರೆಂಡ್ಸ್, ಇದು ನಿಮಗೆ ಕಾಣಿಸ್ತಾ ಇರ್ಬೋದು ಆರ್ ಟಿ ನಗರ್ ಪೋಸ್ಟ್ ಆಫೀಸ್ ಅಪೋಸಿಟ್ ರೋಡಲ್ಲೇ ಈ ಒಂದು ದೇವಸ್ಥಾನ ಇರುತ್ತೆ. ಆ್ಯಂಡ್ ದೇವಸ್ಥಾನನ ಮುಗಿಸ್ಕೊಂಡು ನಾವು ಇವಾಗ ಪಕ್ಕದಲ್ಲೇ ಒಂದು ಒಬ್ಬಟ್ಟದು ಒಂದು ಶಾಪ್ ಇತ್ತು, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಸಖತ್ತಾಗಿ ಒಬ್ಬಟ್ಟು ಮತ್ತು ವೆರೈಟಿ ಸ್ವೀಟ್ ತಿಂಡಿ ತಿನಿಸುಗಳೆಲ್ಲ ಸಿಗುತ್ತೆ. ಸೊ ನೋಡಿ, ನಿಮಗೆ ಚಾರ್ಟಲ್ಲಿ ಕೂಡ ತೋರಿಸ್ತೀನಿ ಅದರ ಪ್ರೈಸ್ ಎಷ್ಟು ಏನು ಅಂತ ಡೀಟೇಲ್ಸ್ ಕೂಡ ಈ ಒಂದು ಚಾರ್ಟಲ್ಲಿದೆ. ಬಟ್ ಇಲ್ಲಿ ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಾಗ ಪೋಸ್ಟ್ ಆಫೀಸಿಂದ ಒಂದು ಸ್ವಲ್ಪ ನೀವು ಮುಂದೆ ಬಂದರೆ ಪಕ್ಕದಲ್ಲೇ ಈ ಒಂದು ಶಾಪ್ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಒಬ್ಬಟ್ಟು, ನಿಪ್ಪಟ್ಟು, ವೆರೈಟಿ ಸ್ವೀಟ್ಸು, ಕರ್ಜಿಕಾಯಿ ಎಲ್ಲ ಕೂಡ ಸಿಗುತ್ತೆ. ಸೊ ನಾವಿಲ್ಲಿ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತಾ ಇರೋದು. ದೇವಸ್ಥಾನಕ್ಕೆ ಯಾವಾಗಲೂ ಬರ್ತಾ ಇದ್ವಿ, ಬಟ್ ಈ ಒಂದು ಶಾಪ್ಗೆ ನಾವು ಅಂದರೆ ಈ ಒಂದು ಒಬ್ಬಟ್ಟಿಂದ ಏನಿದೆ ಅಲ್ವಾ, ಈ ಒಂದು ಶಾಪ್ಗೆ ನಾವು ಇದೇ ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಟೇಸ್ಟ್ ಮಾಡೋಣ ಅಂತ. ಬಟ್ ಸಖತ್ತಾಗಿದೆ, ಎಲ್ಲ ಬಿಸಿಯಾಗಿ ಕೊಡ್ತಾರೆ. ಆ್ಯಂಡ್ ತುಂಬ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ. ನೋಡಿ ಎಷ್ಟು ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿ ಪಾರ್ಸ್ ಕೂಡ ಕೊಡ್ತಾರೆ. ಆ್ಯಂಡ್ ಹಾಗೆ ಅಲ್ಲೇ ತಿನ್ನುವಂತಹ ಒಂದು ಫೆಸಿಲಿಟೀಸ್ ಕೂಡ ಇದೆ. ಬಟ್ ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟಿಗೆ ಕಾಯಿ ಒಬ್ಬಟ್ಟು ಹಾಗೆ ಬೇಳೆ ಒಬ್ಬಟ್ಟು ಎಲ್ಲ ಸಿಗುತ್ತೆ, ಬಿಸಿಯಾಗಿ ಇರುತ್ತೆ. ಆ್ಯಂಡ್ ಹಾಗೆ ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ, ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಇಲ್ಲಿ ಬಂದು ಒಂದ್ಸತಿ ಟ್ರೈ ಮಾಡಿ, ಒಂದ್ಸತಿ ಟೇಸ್ಟ್ ಮಾಡಿ, ಹಾಗೆ ಟೆಂಪಲ್ನು ವಿಸಿಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇಲ್ಲಿ ಒಂದು ತಿಂಡಿನೂ ಕೂಡ ನೀವು ಟೇಸ್ಟ್ ಮಾಡಿ ಹೋದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು
ಸಿಂಪಲಾಗಿ ಒಂದು ಲೊಕೇಶನ್ನ ಹಾಕಿರ್ತೀನಿ ಅಷ್ಟೇ. ಆ್ಯಂಡ್ ನೀವು ಗೂಗಲಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ ಅಂದರೆ ಆರ್ ಟಿ ನಗರ್ ಇಂಡಿಯಾ ಪೋಸ್ಟ್ ಆಫೀಸ್ ಅಂತ ಹಾಕಿದ್ರೆ ನಿಮಗೆ ಈ ಒಂದು ಲೊಕೇಶನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.